ರಾಜ್ಯದ ಉಚ್ಚ ನ್ಯಾಯಾಲಯ ಓರ್ವ ಆರೋಪಿಗೆ 3 ತಿಂಗಳ ಶಿಕ್ಷೆ ವಿಧಿಸುತ್ತೆ. ಆದರೆ ಆ ಶಿಕ್ಷೆಯನ್ನು ಮೇಲ್ಮನವಿ ಸಲ್ಲಿಸಿ ಆತ ಹೈಕೋರ್ಟ್ ಮೆಟ್ಟಿಲೇರ್ತಾನೆ. ಆದರೆ ಈಗಲೂ ಕೂಡ ಆತ ಆರೋಪಿ ಸ್ಥಾನದಲ್ಲಿದ್ದಾನೆ. ಅಂತಹ ವ್ಯಕ್ತಿಯನ್ನು ಘನವೆತ್ತ ಸ್ಥಾನದಲ್ಲಿರುವಂತಹ ಓರ್ವ ಮುಖ್ಯಮಂತ್ರಿ ಭೇಟಿ ಮಾಡಿ ಆತನ ಮನೆಗೆ ಸಂದರ್ಶನ ಕೊಟ್ಟು ಆತನ ಮನೆಯಲ್ಲಿ ಊಟ ಉಪಹಾರಗಳನ್ನು ಸ್ವೀಕರಿಸುವುದು ಎಷ್ಟು ಸರಿ? ಸೊ ಈ ಒಂದು ಪ್ರಶ್ನೆ ಇವತ್ತು ನಮ್ಮ ರಾಜ್ಯದಲ್ಲಿ ಉದ್ಭವ ಆಗಿರುವಂಥದ್ದು. ಯಾರು ಏನು ಯಾವ ಮನೆಯನ್ನು ಭೇಟಿಯಾಗಿರುವಂಥದ್ದು, ಯಾರು ಆ ಅಪರಾಧಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನಿಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ರಾಕೇಶ್ ಶೆಟ್ಟಿ ಅಂದರೆ ಎಲ್ರಿಗೂ ಗೊತ್ತಿದೆ, ಪವರ್ ಟಿವಿಯ MD ಅಂತ ಕರೀತಾರೆ. ಓಕೆ, ಆತನ ಮೇಲೆ ಓರ್ವ ಪೊಲೀಸ್ ಹಿರಿಯ IPS ಅಧಿಕಾರಿಯ ವಿರುದ್ಧ, ಮಹಾಂತೇಶ್ ಅವರ ವಿರುದ್ಧ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ ಆರೋಪದಲ್ಲಿ ಕೋರ್ಟ್ ಆರ್ಡರ್ ಇತ್ತು. ಅದನ್ನು ಕೂಡ ಅವಗಣಿಸಿ ಮತ್ತೆ ಸುದ್ದಿ ಪ್ರಸಾರ ಮಾಡಿದ ಆರೋಪದಲ್ಲಿ ಅವರಿಗೆ ಅರೆಸ್ಟ್ ವಾರೆಂಟ್ ಬಂದಿತ್ತು. 3 ತಿಂಗಳ ಜೈಲು ವಾಸವನ್ನು ಮಾನ್ಯ ಹೈಕೋರ್ಟ್ ವಿಧಿಸಿತ್ತು. ಅದರ ಮೇಲೆ ಮೇಲ್ಮನವಿ ಹೋಗಿದ್ದಾರೆ. ಆದರೂ ಕೂಡ ಇವಾಗ ಅರೆಸ್ಟ್ ಆಗಿಲ್ಲ, ಜೈಲಿಗೆ ಹೋಗಿಲ್ಲ. ಇವಾಗಲೂ ಕೂಡ ಅವರು ಹೊರಗಡೆ ಜೀವಂತವಾಗಿದ್ದಾರೆ. ಆದರೆ ತಮ್ಮ ಮಾಧ್ಯಮದಲ್ಲಿ ಅವರನ್ನು ಕಾಣಿಸ್ಕೊಳ್ತಾ ಇಲ್ಲ. ಏನೇ ಆಗಿರಲಿ, ಅವರು ಆರೋಪಿ ಅಂತ ಆದೇಶ ಬಂದಂತಹ ವಿಚಾರ. ಸೊ ಇಂತಹ ಆರೋಪಿಗಳನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ರಾಜ್ಯವನ್ನು ನಡೆಸುವಂತಹ ಓರ್ವ ವ್ಯಕ್ತಿ, ಎಸ್ಪೆಷಲಿ ಸಿದ್ದರಾಮಯ್ಯ ಅನ್ನುವಂತಹ ವ್ಯಕ್ತಿತ್ವ ಇರುವಂತಹ ಓರ್ವ ವ್ಯಕ್ತಿ, ಅಂತಹ ಆರೋಪಿಗಳನ್ನು ಭೇಟಿ ಮಾಡುವುದು, ಅವರ ಮನೆಯಲ್ಲಿ ಹೋಗಿ ಉಪಹಾರಗಳನ್ನು ಸ್ವೀಕರಿಸುವುದು ಅದೆಷ್ಟು ಸರಿ? ನೋಡಿ, ರಾಕೇಶ್ ಶೆಟ್ಟಿ ಸ್ಥಾನದಲ್ಲಿ ನೀವು ಇರ್ತಿದ್ರೆ ಮುಖ್ಯಮಂತ್ರಿಗಳು ಈ ರೀತಿ ಬರ್ತಾ ಇದ್ದಾರಾ? ನೋಡಿ, ಇದು ದೇಶದ್ರೋಹ. ಅಂದರೆ ಕೋರ್ಟನ್ನು ಅವಮಾನಿಸುವುದು ಅಂದರೆ ದೇಶದ್ರೋಹಕ್ಕೆ ಸರಿ. ನಮ್ಮ ದೇಶದಲ್ಲಿರುವಂತಹ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಅಪಮಾನಿಸುವುದು, ಅವಗಣನೆ ಮಾಡುವುದು, ನಿರ್ಲಕ್ಷ್ಯ ಮಾಡುವುದು, ನೀವೇನಲ್ಲ ಬಿಡಿ ನಾವೇ ದೊಡ್ಡವರು ಅಂತ ಅಂದ್ಕೊಳ್ಳೋದು, ಅದು ದೇಶದ್ರೋಹ. ಅದೇ ರೀತಿಯ ಶಿಕ್ಷೆ ಎದುರಿಸಬೇಕಾದದ್ದು. ಸೊ ಏನೇ ಇರಲಿ, 3 ತಿಂಗಳ ಶಿಕ್ಷೆಗೆ ಎದುರಾದಂತಹ ಓರ್ವ ವ್ಯಕ್ತಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಕುಲುಕ್ತಾನೆ ಅಂದರೆ, ಅವರ ಜೊತೆ ಕೂತ್ಕೊಂಡು ಫೋಟೋ ತೆಗಿತಾನೆ ಅಂದರೆ, ಅವರ ಜೊತೆ ಕೂತ್ಕೊಂಡು ಉಪಹಾರಗಳನ್ನು ಮಾಡ್ತಾನೆ ಅಂತ ಹೇಳಿದರೆ, ಇಲ್ಲಿ ಆರೋಪಿಗಳಿಗೂ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಅಥವಾ ಬೇರೆ ಅಧಿಕಾರಿಗಳಿಗೂ ಬೆಲೆನೇ ಇಲ್ವಾ ಅಂತ? ಇಂತಹ ಆರೋಪಿಗಳ ಜೊತೆಗೆ ವೇದಿಕೆ ಹಂಚೋದಕ್ಕೆ ನಾಚಿಕೆ ಆಗೋದಿಲ್ವಾ ಅಂತ? ಇದು ಬರೀ ಒಂದು ರಾಕೇಶ್ ಶೆಟ್ಟಿ ವಿಚಾರ ಮಾತ್ರ ಬರೋದಿಲ್ಲ. ಇಲ್ಲಿ ನಮ್ಮ ರಾಜ್ಯದಲ್ಲಿ ರಾಜ್ಯಭಾರ ನಡೆಸ್ತಾ ಇರುವಂತಹ MLAಗಳಿರ್ಬೋದು ಅಥವಾ ಸಚಿವರುಗಳಿರ್ಬೋದು, ಇನ್ಯಾರೇ ಆಗಿರ್ಬೋದು, ಅವರು ಹೆಚ್ಚಾಗಿ ಆರೋಪಗಳಿಂದ ಮುಕ್ತರಾಗಿರೋರು ಯಾರೂ ಇಲ್ಲ. ಸೊ ಆ ಒಂದು ಕಾರಣಕ್ಕೆ ರಾಕೇಶ್ ಶೆಟ್ಟಿಯನ್ನು ನಾವಿಲ್ಲಿ ಮಾತಾಡಿಸಬಾರ್ದು ಅಂತ ಹೇಳುವುದಲ್ಲ. ಆದರೆ ಇಲ್ಲಿ ಮಾಧ್ಯಮ ಪ್ರವರ್ತಕರಾಗಿ ಅವ್ಯಾಚ್ಯವಾಗಿ ನಿಂದಿಸಿದಂತಹ ಕೆಲವೊಂದು ವಿಚಾರಗಳು, ಕೆಲವೊಂದು ವ್ಯಕ್ತಿಗಳ ತಾಯಿಯನ್ನು ಬೈಯೋದು, ಅಕ್ಕಂದಿರನ್ನು ಬೈಯೋದು, ಮಹಿಳೆಯರಿಗೆ ಸ್ವಲ್ಪನೂ ಬೆಲೆ ಕೊಡದವರು, ಇಷ್ಟೆಲ್ಲ ಆಗಿದ್ರೂ ಕೂಡ ಪರವಾಗಿರಲಿಲ್ಲ. ಲೈಂಗಿಕ ಶೋಷಣೆ ಮಾಡಿದ ಆರೋಪದಲ್ಲಿ ಪ್ರಕರಣಗಳನ್ನು ಎದುರಿಸಿದವರು, 10 ಹಲವು ಪ್ರಕರಣಗಳನ್ನು ದಾಖಲಿಸಿಕೊಂಡವರು, ಮಾತ್ರ ಅಲ್ಲ ಮಹಿಳೆಯರಿಂದ ಪಬ್ಲಿಕ್ ಆಗಿ ಚಪ್ಪಲಿ ಏಟು ತಿಂದಂತಹ ಓರ್ವ ವ್ಯಕ್ತಿ ಬೇರೆ ಯಾರೂ ಇರಲಿಕ್ಕಿಲ್ಲ. ನಮ್ಮ ಮಾಧ್ಯಮದಲ್ಲಿ ಹಲವು ಮೀಡಿಯಾಗಳನ್ನು ನೋಡ್ಬೋದು, ಎಲ್ಲ ನಾಲಾಯಕ ಪತ್ರಕರ್ತರನ್ನು ನೋಡ್ಬೋದು. ಆದರೆ ಇಷ್ಟೊಂದು ನೀಚ ಪ್ರವೃತ್ತಿ ಇರುವಂತಹ ಪತ್ರಕರ್ತರನ್ನು ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಕೊಳಕು ರಾಕೇಶ್ ಶೆಟ್ಟಿಯ ಜೊತೆಗೆ ನಿಂತು ಫೋಟೋ ತೆಗೆದುಕೊಂಡಿರೋದು, ಅವರ ಜೊತೆ ಈ ಒಂದು ಉಪಹಾರವನ್ನು ಸ್ವೀಕರಿಸಿರುವಂಥದ್ದು, ಇದು ನಮ್ಮ ರಾಜ್ಯಕ್ಕೆ ನಿಜಕ್ಕೂ ನಾಚಿಕೆ ವಿಚಾರ. ನಮ್ಮ ರಾಜ್ಯ ತಲೆ ತಗ್ಗಿಸುವಂತಹ ಒಂದು ಸುದ್ದಿ ಅಂತ ಕೂಡ ಹೇಳಿದರೆ ತಪ್ಪೇ ಆಗಲಿಕ್ಕಿಲ್ಲ. ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಓರ್ವ ಸಾಮಾನ್ಯ ವ್ಯಕ್ತಿಯನ್ನು ಭೇಟಿ ಆಗೋದಕ್ಕೆ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಅದು ಭೇಟಿ ಆಗಬೇಕು ಅಂದರೆ ಮುಖ್ಯಮಂತ್ರಿಗಳು ಅಂತ ಹೇಳಿದರೆ ಎಲ್ಲವೂ ಸರ್ವಸ್ವ, ಅವರೇ ಸರ್ವಸ್ವ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಜನರೇ ಈ ರೀತಿಯಾಗಿ ಬೆಳೆದು ಮುಖ್ಯಮಂತ್ರಿ ಆಗುವಂಥದ್ದು ಅಥವಾ ಉಪಮುಖ್ಯಮಂತ್ರಿ ಏನೇ ಆಗುವಂಥದ್ದು. ಸೊ ಇಲ್ಲಿ ಮುಖ್ಯಮಂತ್ರಿ ಆದರು ಅಂತ ಹೇಳಿಕೊಂಡು ಸಾಮಾನ್ಯ ವ್ಯಕ್ತಿಯನ್ನು ಕಡೆಗಣಿಸಬೇಕು ಅಂತ ಹೇಳಿದಂತಹ ಉದ್ದೇಶ ಖಂಡಿತವಾಗಿಯೂ ಅಲ್ಲ. ಆದರೆ ಓರ್ವ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ಓರ್ವ ಮಹಿಳಾ ನಿಂದಕ, ಮಹಿಳೆಯರ ಮೇಲೆ ಶೋಷಣೆ ಮಾಡಿದಂತಹ ವ್ಯಕ್ತಿ,
ಇಂತಹ ವ್ಯಕ್ತಿಯ ಜೊತೆಗೆ ನಿಲ್ಲುವುದು. ಆತ ಮೀಡಿಯಾ ಇಟ್ಕೊಂಡು ಆತ ಖಾಸಗಿ ಸಂಸ್ಥೆಯಲ್ಲಿ ಏನು ಬೇಕಾದರೂ ಮಾಡಿಕೊಳ್ಳಿ, ಪರವಾನಗಿದೆ, ಆತನಿಗೆ ಏನೋ ಇದು ಕಾನೂನಾತ್ಮಕವಾಗಿ ಎಲ್ಲವೂ ಇದೆ, ಸೊ ಅದನ್ನು ಮಾಡ್ಕೊಳ್ತಾನೆ. ಆದರೆ ಗೌರವಯುತವಾದಂತಹ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಭೇಟಿಯ ಬಗ್ಗೆ ಇವತ್ತು ಸಾಮಾಜಿಕ ಜಾಲತಾಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದೆ, ವಿವಾದ ಆಗಿರುವಂಥದ್ದು. ಈ ಭೇಟಿಯ ಸಂದರ್ಭದಲ್ಲಿ ಬರೀ ಸಿದ್ದರಾಮಯ್ಯ ಅವರು ಹೋಗಿದ್ರು ಪರವಾಗಿಲ್ವೇನೋ ಅಂತ ಹೇಳ್ಬೋದಿತ್ತು, ಆದರೆ ಸಚಿವರು ಕೂಡ ಮಧು ಬಂಗಾರಪ್ಪ ಕೂಡ ಜೊತೆಗೇ ಇದ್ದರು. ನೋಡಿ, ಎಲ್ಲ ನಾಯಕರು, ದೊಡ್ಡ ದೊಡ್ಡ ನಾಯಕರು ಸೇರಿಕೊಂಡೇ ರಾಕೇಶ್ ಶೆಟ್ಟಿ ಕೊಳಕು ಮನಸ್ಸಿನ ನೀಚ ಮನಸ್ಥಿತಿಯ ಈ ವ್ಯಕ್ತಿತ್ವವನ್ನು ನೋಡಿ. ಯಾಕೆ ಇದನ್ನು ಹೇಳಬೇಕು ಅಂತ ಹೇಳಿದರೆ, ಓರ್ವ ಮಹಿಳೆಗೆ ಯಾವತ್ತೂ ಗೌರವ ಕೊಡೋದಿಲ್ವೋ ಆತನನ್ನು ನಾವು ಒಳ್ಳೆಯದು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವನ ಹಿಸ್ಟ್ರಿಯನ್ನು ನಾವು ನೋಡ್ತಾ ಹೋದರೆ, ಕೆದಕ್ತಾ ಹೋದರೆ, ಚಪ್ಪಲಿ ಏಟುಗಳು ತಿಂದಂತಹ ಆ ಒಂದು ವಿಡಿಯೋಗಳನ್ನು ಗಮನಿಸ್ತಾ ಹೋದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಒಂದು ಭೇಟಿ ನಿಜಕ್ಕೂ ನಮ್ಮ ರಾಜ್ಯ ತಲೆ ತಗ್ಗಿಸುವಂತೆ ಮಾಡಿದೆ. ಇನ್ನು ಕರಾವಳಿ ಪ್ರವಾಸದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರೀತಿ ಶಿಕ್ಷೆಯಲ್ಲಿರುವಂತಹ ಆರೋಪಿಗಳನ್ನು ಭೇಟಿ ಮಾಡಿ ಈ ಒಂದು ಸಜ್ಜನ ಸಮಾಜಕ್ಕೆ ಏನು ಪಾಠ ಹೇಳಿಕೊಡ್ಲಿಕ್ಕಿದೆ ಅಥವಾ ಏನು ನೀತಿ ಪಾಠವನ್ನು ಹೇಳಿಕೊಡ್ತಾ ಇದೆ, ಇದರಿಂದ ಜನ ಏನು ಅಂದ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು. ಒಂದು ನ್ಯಾಯಾಲಯದ ಮಧ್ಯಂತರ ಆದೇಶ ಇರುವಂತಹ ಸಂದರ್ಭದಲ್ಲಿ ಅದನ್ನು ಮಾಡಬಾರ್ದು ಅಂತ ಹೇಳಿದಂತಹ ಸಂದರ್ಭದಲ್ಲಿ, ಇಂಜಂಕ್ಷನ್ ಆರ್ಡರ್ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಇಲ್ಲ, ನೀವು ಎಷ್ಟೇ ಆರ್ಡರ್ ಮಾಡಿ ನಾವು ಮಾಡ್ತೀವಿ, ಮಾಧ್ಯಮ ಧರ್ಮ ಅಂತ ಹೇಳ್ಕೊಂಡು ಸುಳ್ಳು ಆರೋಪ ಪ್ರಚಾರ ಮಾಡಿದಂತಹ ಆರೋಪ ಎದುರಿಸ್ತಾ ಇರುವಂತಹ ಅವರು ಆರೋಪಿ 3 ತಿಂಗಳು ಜೈಲು ಶಿಕ್ಷೆ ಆಗಬೇಕು ಅಂದರೆ ಅದೊಂದು ಸಣ್ಣ ಆರೋಪ ಖಂಡಿತವಾಗಿಯೂ ಅಲ್ಲ. ಸೊ ಇಂತಹ ಆರೋಪಿಯನ್ನು ಭೇಟಿ ಮಾಡುವುದರ ಹಿಂದೆ ಏನು ಷಡ್ಯಂತ್ರ ಅಡಗಿದೆ ನೋಡಿ. ಹೈಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಇದನ್ನು ಅಲ್ಲಿಂದಲ್ಲಿಗೆ ಮುಗಿಸುವಂತಹ ಪ್ರಯತ್ನಗಳೇನಾದರೂ ನಡೀತಾ ಇದೆಯಾ ನೋಡಿ. ಅವರ ಖಾಸಗಿ ಸಂಸ್ಥೆ ಮೇಲೆ ಇನ್ನಿಲ್ಲದಂತಹ ಆರೋಪಗಳು ಮೊದಲೇ ಕೇಳಿ ಬರ್ತಾ ಇದ್ವು. ಅಂದರೆ ಆ ಒಂದು ಖಾಸಗಿ ಸಂಸ್ಥೆ ಕ್ಲೋಸ್ ಮಾಡುವಷ್ಟರ ಹೊತ್ತಿಗೆ ತೆರಿಗೆ ವಂಚನೆ, ಅದು ಇದು ಅಂತೇಳಿ ಇನ್ನೂ 10 ಹಲವು ಆರೋಪಗಳು ಅವರ ಮೇಲಿದ್ವು. ಸೊ ಇದರಿಂದಾಗಿ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳುವಂಥದ್ದು, ಅವರು ಪ್ರಾಮಾಣಿಕ ಹಿರಿಯ IPS ಅಧಿಕಾರಿಗಳ ಆ ಒಂದು ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ಈ ಒಂದು ಸರ್ಕಾರ ಅವರಿಗೆ ಸಾಥ್ ಕೊಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಈ ಒಂದು ಭೇಟಿಯ ಹಿಂದೆ ಇರುವಂತಹ ರಾಜಕೀಯ ಒತ್ತಡ ಅಥವಾ ಇದರ ಅನಿವಾರ್ಯತೆ ಏನಿತ್ತು ಅನ್ನೋದು ಇವತ್ತು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಈ ಒಂದು ರಾಜ್ಯದಲ್ಲಿ ಎಲ್ಲರೂ ಸರಿಸಮಾನರು, ಯಾರನ್ನು ಮೇಲೂ ಕೀಳು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ರಾಜ್ಯದ ಉನ್ನತ ಹುದ್ದೆಯನ್ನು ಅಲಂಕರಿಸಿಕೊಂಡಂತಹ ಓರ್ವ ವ್ಯಕ್ತಿ ಮುಖ್ಯಮಂತ್ರಿಗಳು ಕಾನೂನು ಉಲ್ಲಂಘನೆಯನ್ನು ಮಾಡಿದಂತಹ ಪದೇ ಪದೇ ಮಾಡ್ತಾ ಇರುವಂತಹ ಓರ್ವ ಆರೋಪಿಯನ್ನು 3 ತಿಂಗಳು ಜೈಲು ಶಿಕ್ಷೆಯನ್ನು ಎದುರಿಸ್ತಾ ಇರುವಂತಹ ಅವರು ಆರೋಪಿಯನ್ನು, ಮಹಿಳೆಯರ ಶೋಷಣೆಯ ಆರೋಪಗಳನ್ನು ಎದುರಿಸ್ತಾ ಇರುವಂತಹ, ಚಪ್ಪಲಿ ಏಟು ತಿಂದಂತಹ ಅವರು ಆರೋಪಿಯನ್ನು ಭೇಟಿ ಮಾಡುವುದು ಎಷ್ಟು ಸರಿ? ಸೊ ಈ ಒಂದು ವಿಚಾರದಲ್ಲಿ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.